SIT ಅಧಿಕಾರಿಗಳು ಇವತ್ತಿನಿಂದ ಹೊಸ ಜಾಗದಲ್ಲಿ ಮಾರ್ಕಿಂಗ್ ಅನ್ನು ಆರಂಭಿಸಿದ್ದಾರೆ. ಮಾರ್ಕಿಂಗ್ ಅಂದ್ರೆ ಏನು, 15ನೇ ಪಾಯಿಂಟ್ಗೆ ಧರ್ಮಸ್ಥಳ ಗ್ರಾಮದ ಪಕ್ಕದಲ್ಲೇ ಇರುವಂತಹ ಬೋಳಿಯಾರ ಸಮೀಪದ ತೋಂಕ್ರ ತಾರ್ ಎಂಬಲ್ಲಿಗೆ ಈಗ ಬಂದಿರುವಂಥದ್ದು. ಇಲ್ಲಿ ನೋಡಬಹುದಾಗಿದೆ ಗೋಂಕ್ರ ತಾರ್ನ ಕಾಡಿನಂತಹ ಪ್ರದೇಶ. ಇಲ್ಲಿ ಈಗ SIT ಅಧಿಕಾರಿಗಳ ತಂಡ ಈಗ ಕಾಡಿನ ಒಳಗಡೆ ಹೋಗಿರುವಂಥದ್ದು. ಪಾಯಿಂಟ್ ನಂಬರ್ 15ರ ಬೋರ್ಡನ್ನು ಇಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಪಾಯಿಂಟ್ ನಂಬರ್ 15 ಬೋರ್ಡನ್ನು ಅದಕ್ಕಿಂತ ಮೇಲೆ ಇರುವಂತಹ ಪಾಯಿಂಟ್ ನಂಬರ್ಗಳನ್ನು ತಗೊಂಡು ಹೋಗಿರುವಂಥದ್ದು. ಆ ಸೈನ್ ಬೋರ್ಡ್ಗಳನ್ನು ಇವಾಗ ತೆಗೆದುಕೊಂಡು ಅಲ್ಲಿ ಹೋಗಿ ಈಗ ಒಳಗಡೆ ಪಾಯಿಂಟನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಈ ಒಂದು ಪ್ರದೇಶ ಏನು ಬರುತ್ತೆ, ಈ ಒಂದು ಈಗ ಪಾಯಿಂಟ್ ನಂಬರ್ 1ರಿಂದ 13ರವರೆಗೂ ಏನು ಗುರುತು ಮಾಡಿದ್ರು ಅದು ಒಂದು ಭಾಗ, ಆದರೆ ಇದು ಎರಡನೇ ಭಾಗ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಇವಾಗ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಜನ ಪೊಲೀಸರನ್ನು ಹಾಕಿ ಈ ಭದ್ರತೆಯನ್ನು ಕೂಡ ಹಾಕಿರುವಂಥದ್ದು. KSRP ತುಕಡಿಗಳನ್ನು ಇಲ್ಲಿ ನಿಯೋಜಿಸಿರುವಂಥದ್ದು. AC ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ SIT ಅಧಿಕಾರಿಗಳು ಈಗ ಒಳಗಡೆ ಹೋಗಿರುವಂಥದ್ದು. ಕೆಲ ಪೌರ ಕಾರ್ಮಿಕರನ್ನು ಕೂಡ ಕರೆದುಕೊಂಡು ಹೋಗಿದ್ದಾರೆ. ಸೊ ಅಲ್ಲಿ ಒಳಗಡೆ ಮಾರ್ಕಿಂಗನ್ನು ಮಾಡಲಿಕ್ಕೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಏನು ತುಂಬ ಹಿಂದೆ ಅಂದರೆ ಕೆಲವೊಂದು 20 ವರ್ಷಗಳ ಹಿಂದೆ ಇಲ್ಲಿ ಹೆಣ ಹೂತು ಹಾಕಿದ್ದಾಗಿ ಆತ ಹೇಳಿದ್ದ. ಸೊ ಆ ಒಂದು ಕಲ್ಲೇರಿ ಭಾಗದಿಂದ ಮುಂದೆ ಬಂದರೆ ಸಿಗುವಂಥದ್ದು ಈ ಒಂದು ಬೋಳಿಯಾರ ಪ್ರದೇಶ. ಅದರಲ್ಲೇ ಪಕ್ಕದಲ್ಲಿರುವಂತಹ ಗೋಂಕ್ರ ತಾರ್ ಎಂಬ ಈ ಒಂದು ಕಾಡಿನಂಥ ಜಾಗಕ್ಕೆ ಈಗ ಹೋಗಿದ್ದಾರೆ. ಸೊ ಇವತ್ತು ಎಷ್ಟು ಪಾಯಿಂಟನ್ನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಹಂತಗಳಲ್ಲಿ ನೋಡಬೇಕಾಗಿದೆ. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.